ಚಕ್ರವರ್ತಿ ಸೂಲಿಬೆಲೆಯವರು ಮುಸ್ಲಿಂ ಧರ್ಮದ ಯುವತಿಯರನ್ನು ಹಿಂದೂ ಧರ್ಮದ ಹುಡುಗರು ಮದುವೆಯಾಗಿ ಅನ್ನೋದಕ್ಕೂ ಕರೆ ಕೊಡುವುದಕ್ಕೂ, ಮತ್ತೊಂದು ಕಡೆಯಲ್ಲಿ ಪೇಜಾವರ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಗಳು ಹಿಂದೂ ಧರ್ಮದ ಇತರ ಜಾತಿಗಳವರು ಯಾವುದೇ ಕಾರಣಕ್ಕೂ ಬ್ರಾಹ್ಮಣ ಹುಡುಗಿಯರನ್ನು ಮದುವೆ ಆಗಬಾರ್ದು ಅನ್ನೋದಕ್ಕೂ ಒಂದಕ್ಕೊಂದು ಸಂಬಂಧ ಇದೆ. ಹಿಂದೂ ನಾವೆಲ್ಲ ಒಂದು ಅಂತ ಹೇಳ್ತಾನೆ. ಹಿಂದುಳಿದ ವರ್ಗವೇ ಬೇರೆ, ಬ್ರಾಹ್ಮಣವೇ ಬೇರೆ, ಬ್ರಾಹ್ಮಣ ಧರ್ಮವೇ ಬೇರೆ ಅನ್ನುವಂಥದ್ದನ್ನು ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಗಳು ಹೇಳ್ತಾರೆ. ಮತ್ತು ಇಲ್ಲಿವರೆಗೂ ಕೂಡ ಒಂದೇ ಒಂದು ಕೋಮುಗಲಭೆಗಳಲ್ಲಿ ಒಬ್ಬ ಬ್ರಾಹ್ಮಣ ಆರೋಪಿ ಜೈಲಿಗೆ ಹೋಗಿದ್ದು ಗೊತ್ತಿಲ್ಲ ಮತ್ತು ಇಲ್ಲಿವರೆಗೆ ಆಗಿದ್ದೇ ಇಲ್ಲ. ಹಿಂದೂ ಜಾಗರಣ ವೇದಿಕೆಗೆ ಅಥವಾ ಬಜರಂಗ ದಳಕ್ಕೆ ಹೋಗುವಂಥ ಪರಿಸ್ಥಿತಿಯಲ್ಲಿ ಇವತ್ತು ಹಿಂದುಳಿದ ವರ್ಗದ ಹುಡುಗರು ಇಲ್ಲ. ಈ ಮಂಗಳೂರು ಕರಾವಳಿಯ ಹಿಂದುಳಿದ ವರ್ಗದ ಹುಡುಗರು ಮುಖ್ಯವಾಗಿ ಇತ್ತೀಚಿನ 3 ಘಟನೆಗಳನ್ನು 3 ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಮೊದಲನೇದಾಗಿ ಪೇಜಾವರ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಕೊಟ್ಟಂಥ ಹೇಳಿಕೆ. ಪೇಜಾವರ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಹೇಳ್ತಾರೆ, ಬ್ರಾಹ್ಮಣ ಸಮುದಾಯದ ಹೆಣ್ಣು ಮಕ್ಕಳು ಯಾವುದೇ ಕಾರಣಕ್ಕೂ ಬೇರೆ ಜಾತಿಯವರನ್ನು ವಿವಾಹ ಆಗಬಾರ್ದು, ಆ ನಿಟ್ಟಿನಲ್ಲಿ ಗಮನ ಹರಿಸಲಿಕ್ಕೆ ಒಂದು ಮಾತೃ ಮಂಡಳಿಯನ್ನು ರಚನೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಉಡುಪಿ ಪೇಜಾವರ ವಿಶ್ವಪ್ರಸನ್ನ ಸ್ವಾಮೀಜಿಗಳು ಹೇಳಿದ್ದಾರೆ. ಇದು ಒಂದನೇ ಗಮನಿಸಬೇಕಾಗಿರುವಂಥ ಮೊದಲನೇ ಅಂಶ. ವಿವರಕ್ಕೆ ಮತ್ತೆ ಹೋಗೋಣ. ಎರಡನೇದಾಗಿ ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷರಾಗಿದ್ದಂತಹ RSSನ ಹಿರಿಯ ನಾಯಕರಾಗಿರುವಂಥ MB ಪುರಾಣಿಕ್ ಅವರು ಇತ್ತೀಚೆಗೆ ಮುಸ್ಲಿಂ ಉದ್ಯಮಿಗಳು ನಡೆಸಿದಂತಹ ಇಫ್ತಾರ್ ಕೂಟದಲ್ಲಿ ಭಾಗಿಯಾಗಿರುವಂಥದ್ದು. ಮೂರನೇದು, ಇವತ್ತು ಸುಮಾರು ದಿವಸಗಳಿಂದ ಚಕ್ರವರ್ತಿ ಸೂಲಿಬೆಲೆ ಎಂಬ ಹಿಂದುತ್ವವಾದಿ ದ್ವೇಷ ಭಾಷಣಕಾರ ಮಂಗಳೂರಿನಲ್ಲಿ ಪ್ರವಾಸ ಮಾಡ್ತಿರುವಂಥದ್ದು, ಮಂಗಳೂರಿನಲ್ಲಿ ಅಲ್ಲಲ್ಲಿ ಭಾಷಣ ಮಾಡ್ತಿರುವಂಥದ್ದು. ಈ 3 ವಿಷಯಗಳನ್ನು ಇವತ್ತು ನಾವು ಚರ್ಚೆ ಮಾಡಬೇಕಾಗಿದೆ. ಅದರಲ್ಲೂ ಕೂಡ ಕರಾವಳಿಯ ಹಿಂದುಳಿದ ವರ್ಗದ ಯುವಕರು ಇದನ್ನು ಒಂದು ರೀತಿಯಲ್ಲಿ ವಿಮರ್ಶೆಯನ್ನು ಮಾಡ್ಕೋಬೇಕು. ಇದು ಯಾಕೆ ಈ ರೀತಿ ಆಗ್ತಾಯಿದೆ ಅನ್ನುವಂಥ ರೀತಿಯಲ್ಲಿ ವಿಮರ್ಶಾತ್ಮಕ ದೃಷ್ಟಿಯಿಂದ ಈ ಘಟನೆಗಳನ್ನು ನೋಡಬೇಕಾಗಿದೆ. ಮುಖ್ಯವಾಗಿ ಪೇಜಾವರ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಹಿಂದೂ ಧರ್ಮದ ಬೇರೆ ಜಾತಿಗಳವರು ಬ್ರಾಹ್ಮಣ ಧರ್ಮದ ಯುವತಿಯರನ್ನು ಮದುವೆಯಾಗಬಾರದು ಮತ್ತು ಅದನ್ನು ತಡೆಗಟ್ಟಬೇಕು ಅನ್ನುವಂಥ ಹೇಳಿಕೆ ಏನಿದೆ, ಅದು ಇತ್ತೀಚೆಗೆ ಚಕ್ರವರ್ತಿ ಸೂಲಿಬೆಲೆಯವರು ಹೇಳಿದಂಥ ಹೇಳಿಕೆಗಳಿಗೆ ವ್ಯತಿರಿಕ್ತ ಆಗಿದೆ. ಅಂದರೆ ಚಕ್ರವರ್ತಿ ಸೂಲಿಬೆಲೆಯವರು ಮುಸ್ಲಿಂ ಧರ್ಮದ ಯುವತಿಯರನ್ನು ಹಿಂದೂ ಧರ್ಮದ ಹುಡುಗರು ಮದುವೆಯಾಗಿ ಅನ್ನೋದಕ್ಕೂ ಕರೆ ಕೊಡುವುದಕ್ಕೂ, ಮತ್ತೊಂದು ಕಡೆಯಲ್ಲಿ ಪೇಜಾವರ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಗಳು ಹಿಂದೂ ಧರ್ಮದ ಇತರ ಜಾತಿಗಳವರು ಯಾವುದೇ ಕಾರಣಕ್ಕೂ ಬ್ರಾಹ್ಮಣ ಹುಡುಗಿಯರನ್ನು ಮದುವೆ ಆಗಬಾರ್ದು ಅನ್ನೋದಕ್ಕೂ ಒಂದಕ್ಕೊಂದು ಸಂಬಂಧ ಇದೆ ಮತ್ತು ಇದು ಗಮನಿಸಬೇಕಾದಂಥ ವಿಷಯ. ಅಂದರೆ ಹಿಂದೂ ನಾವೆಲ್ಲ ಒಂದು ಅಂತ ಹೇಳ್ತಾನೆ. ಹಿಂದುಳಿದ ವರ್ಗವೇ ಬೇರೆ, ಬ್ರಾಹ್ಮಣವೇ ಬೇರೆ, ಬ್ರಾಹ್ಮಣ ಧರ್ಮವೇ ಬೇರೆ ಅನ್ನುವಂಥದ್ದನ್ನು ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಗಳು ಹೇಳ್ತಾರೆ. ಹಿಂದೆ ಅವರ ಗುರುಗಳಾಗಿದ್ದಂತಹ ಹಿರಿಯ ಸ್ವಾಮೀಜಿಗಳಾಗಿದ್ದಂತಹ ದಿವಂಗತ ಪೇಜಾವರ ವಿಶ್ವೇಶತೀರ್ಥ ಸ್ವಾಮೀಜಿಗಳು ಇದನ್ನು ಸ್ಪಷ್ಟವಾಗಿ ಹೇಳಿದರು. ಹಿಂದೂ ಧರ್ಮವೇ ಬೇರೆ, ಬ್ರಾಹ್ಮಣ ಧರ್ಮವೇ ಬೇರೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಒಂದು TV ಮಾಧ್ಯಮದ ಸಂದರ್ಶನದಲ್ಲಿ ಹೇಳಿದರು. ಇದನ್ನು ಕರಾವಳಿಯ ಹಿಂದುಳಿದ ವರ್ಗದ ಯುವಕರು ಅರ್ಥ ಮಾಡ್ಕೊಳ್ಬೇಕು. ಅಂದರೆ ನಿಮ್ಮ ಸ್ಥಾನ ಏನಿದ್ರೂ ಕೂಡ ಹಿಂದೂ ಧರ್ಮದಲ್ಲಿ ಕಾಳಾಳುಗಳಾಗಿ ಮಾತ್ರ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ ಆಗುತ್ತೆ. ಇದೊಂದು ಕಡೆ. ಇನ್ನೊಂದು ಕಡೆ ವಿಶ್ವ ಹಿಂದೂ ಪರಿಷತ್ತಿನ ನಾಯಕರಾಗಿದ್ದಂತಹ, ಈಗ RSSನ ಪ್ರಮುಖ ನಾಯಕರಾಗಿರುವಂತಹ ಒಬ್ಬ ಶಿಕ್ಷಣೋದ್ಯಮಿ ಆಗಿರುವಂತಹ MB ಪುರಾಣಿಕ್ರವರು ಇವತ್ತು ಇಫ್ತಾರ್ ಕೂಟದಲ್ಲಿ ಭಾಗಿಯಾಗಿರುವಂಥದ್ದು ಕರಾವಳಿಯಲ್ಲಿ ದೊಡ್ಡ ಚರ್ಚೆಗೆ ಒಳಗಾಗಿದೆ. ಅವರು ಭಾಗಿಯಾಗಿದ್ದು ಸರಿನಾ ತಪ್ಪಾ, ನೀವು ಹಲವಾರು ಹಿಂದೂ ಕಾರ್ಯಕರ್ತರನ್ನು ಮುಸ್ಲಿಮರ ಸಹವಾಸವೇ ಮಾಡಬೇಡಿ ಅಂತ ಪ್ರಚೋದನೆ ಮಾಡಿ ಅವರನ್ನು ಜೈಲಿಗೆ ತಳ್ಳಿ ಅವರನ್ನು ಸ್ಮಶಾನಕ್ಕೆ, ಅವರ ಡೆಡ್ ಬಾಡಿಗಳನ್ನು ಸ್ಮಶಾನಕ್ಕೆ ಕಳುಹಿಸಿ, ನೀವು ಮಾತ್ರ ಇವತ್ತು ಇಫ್ತಾರ್ ಕೂಟದಲ್ಲಿ ಭಾಗಿಯಾಗಿ ದೊಡ್ಡ ಮುಸ್ಲಿಮರ ಬೆನ್ನು ಸವರಿತ ಕೂತ್ಕೊಂಡಿರುವಂಥದ್ದು ಸರಿನಾ ಅನ್ನುವಂಥ ಚರ್ಚೆ ಆಗ್ತದೆ. ಇಲ್ಲಿ ಮುಖ್ಯವಾಗಿ ಮಂಗಳೂರಲ್ಲಿ ಆ್ಯಕ್ಚುಲಿ ಇರುವಂಥದ್ದು 2 ಜಾತಿ ಅನ್ನುವಂಥದ್ದನ್ನು ನಾವು ಬಹಳಷ್ಟು ಸಾರಿ ಹೇಳಿದ್ದೀವಿ. ಒಂದು, ನೀವು ಹಿಂದುತ್ವ ಆಗಲಿ ಅಥವಾ ಇದು ಹಿಂದೂ ಮುಸ್ಲಿಂ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಮಂಗಳೂರಲ್ಲಿರುವಂಥದ್ದು ಒಂದು ಧನಿಕರು, ಇನ್ನೊಂದು ಬಡವರು ಅನ್ನುವಂಥದ್ದು ಸ್ಪಷ್ಟ. ಯಾವತ್ತೂ ಕೂಡ ಈ ಕೋಮುಗಲಭೆಗಳು ಅಥವಾ ಹಿಂದುತ್ವದ ದಾಳಿಗಳು ಇವೆಲ್ಲವೂ ಕೂಡ ಬಡವರನ್ನು ಕೇಂದ್ರೀಕರಿಸಿ ಅಥವಾ ಬಡವರನ್ನು ಗುರಿಯಾಗಿಸಿದೆ ಅನ್ನುವಂಥದ್ದು ಕೂಡ ಸ್ಪಷ್ಟ. ಅಂದರೆ ನಾವು ಹೇಳ್ತಾನೇ ಬಂದಿದ್ದೀವಿ, ಇಲ್ಲಿವರೆಗಿನ ಕೋಮುಗಲಭೆಗಳಲ್ಲಿ ಸತ್ತವರು ಯಾರು ಅಥವಾ ಇಲ್ಲಿವರೆಗಿನ ಕೋಮುಗಲಭೆಗಳಲ್ಲಿ ಜೈಲಿಗೆ ಹೋದವರು ಯಾರು ಅನ್ನುವಂಥದ್ದು ನಾವು ಹೇಳ್ತಾನೆ ಬಂದಿದ್ದೀವಿ. ಇಲ್ಲಿರುವ ಎಲ್ಲ ಕೋಮುಗಲಭೆಗಳನ್ನು ನಾವು ಗಮನಿಸಿದರೆ ಅದರಲ್ಲಿ ಆರೋಪಿಗಳಾಗಿರುವವರೆಲ್ಲರೂ ಕೂಡ ಬಂಟ, ಬಿಲ್ಲವ, ಕುಲಾಲ, ಮೊಗೇರ, ಮೊಗವೀರ, ದಲಿತ ಈ ರೀತಿಯ ಜಾತಿಗಳಿಗೆ ಸೇರಿದವರೇ ಹೊರತು ಒಂದೇ ಒಂದು ಬ್ರಾಹ್ಮಣ ವರ್ಗಕ್ಕೆ ಸೇರಿದಂತಹ ಆರೋಪಿಗಳನ್ನು FIRನ ಪ್ರತಿಯಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ. ನಾನು ಕೂಡ RSSನ ವಿರುದ್ಧದ ಒಂದು ಸುದ್ದಿ ಮಾಡಿದರೆ ಹಿನ್ನೆಲೆಯಲ್ಲಿ ನಾನು ಜೈಲಲ್ಲಿರುವಂಥ ಸಂದರ್ಭದಲ್ಲಿ ಸುಮಾರು ಜೈಲಿನ ಒಳಗಡೆ ಒಬ್ಬ ಬ್ರಾಹ್ಮಣ ಕೈದಿಯನ್ನು ನಾನು ನೋಡಿಲ್ಲ. ಮತ್ತು ಇಲ್ಲಿವರೆಗೂ ಕೂಡ ಒಂದೇ ಒಂದು ಕೋಮುಗಲಭೆಗಳಲ್ಲಿ ಒಬ್ಬ ಬ್ರಾಹ್ಮಣ ಆರೋಪಿ ಜೈಲಿಗೆ ಹೋಗಿದ್ದು ಗೊತ್ತಿಲ್ಲ ಮತ್ತು ಇಲ್ಲಿವರೆಗೆ ಆಗಿದ್ದೇ ಇಲ್ಲ.
ಆ ರೀತಿಯ ಚರ್ಚೆಗಳು ಇವತ್ತಲ್ಲ ಅವತ್ತಿನಿಂದ ನಡೀತಾನೆ ಇದೆ. ಅದರ ಮುಂದುವರಿದ ಭಾಗವಾಗಿ ಇವತ್ತು ನಾವು ಎಂ ಬಿ ಪುರಾಣಿಕ್ ಅವರ ನಡೆಯನ್ನು ಗಮನಿಸಬೇಕು. ಎಂ ಬಿ ಪುರಾಣಿಕ್ ಅವರು ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಮಂಗಳೂರಲ್ಲಿ 2008ರಲ್ಲಿ ಚರ್ಚ್ಗಳ ಮೇಲೆ ದಾಳಿ ಆಯಿತು. ಮಂಗಳೂರು ಮತ್ತು ಉಡುಪಿಯ ಅಷ್ಟೂ ಚರ್ಚ್ಗಳ ಮೇಲೆ ದಾಳಿ ಆಯಿತು. ದಾಳಿಯಾದಂಥ ಸಂದರ್ಭದಲ್ಲಿ ಮಹೇಂದ್ರ ಕುಮಾರ್ ಅವರು ರಾಜ್ಯದ ಬಜರಂಗ ದಳದ ಸಂಚಾಲಕರಾಗಿದ್ದರು. ಮಹೇಂದ್ರ ಕುಮಾರ್ ಅವರು ಆ ದಿವಸ ಮಂಗಳೂರಲ್ಲಿ ಇರಲಿಲ್ಲ. ಅದರ ಮುಂಚಿನ ದಿವಸ ಅಷ್ಟೇ ಮಂಗಳೂರಿಗೆ ಬಂದರು. ಅವರಿಗೆ ಆ ದಾಳಿಯ ಬಗ್ಗೆ ಅರಿವಿರಲಿಲ್ಲ. ಆದರೆ RSSನ ಒತ್ತಡಕ್ಕೆ ಒಳಗಾಗಿ ಅವರು ಈ ದಾಳಿಯನ್ನು ನಾವೇ ಮಾಡಿದ್ದು, ಇದನ್ನು ಬಜರಂಗ ದಳವೇ ಸಂಘಟಿಸಿದೆ ಅನ್ನುವಂಥ ಹೇಳಿಕೆಯನ್ನು ಕೊಡಬೇಕಾದಂಥ ಪರಿಸ್ಥಿತಿ ಅವರಿಗೆ ಬಂತು. ಅವರು ನೇರವಾಗಿ ಚರ್ಚ್ನ ದಾಳಿಯಲ್ಲಿ ಭಾಗಿಯಾಗಿರಲಿಲ್ಲ. ಮಹೇಂದ್ರ ಕುಮಾರ್ ಅವರು ಮಂಗಳೂರಿನ ವುಡ್ಲ್ಯಾಂಡ್ಸ್ ಹೋಟೆಲಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೀತಾರೆ, ಇದನ್ನು ಅನೌನ್ಸ್ ಮಾಡಲಿಕ್ಕೆ, ಹೌದು ಈ ಚರ್ಚ್ ದಾಳಿಯನ್ನು ನಾವೇ ಮಾಡಿದ್ದು ಅನ್ನುವಂಥ ಅನೌನ್ಸ್ ಮಾಡಲಿಕ್ಕೆ. ಆ ಸಂದರ್ಭದಲ್ಲಿ ಎಂ ಬಿ ಪುರಾಣಿಕ್ ಅವರು ಕೂಡ ಮಹೇಂದ್ರ ಕುಮಾರ್ ಅವರ ಪಕ್ಕದಲ್ಲೇ ಇರ್ತಾರೆ. ಮಹೇಂದ್ರ ಕುಮಾರ್ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಈ ಚರ್ಚ್ ದಾಳಿಯನ್ನು ನಾವು ಯಾವತ್ತೂ ಕೂಡ ಕ್ರಿಶ್ಚಿಯನ್ರನ್ನು ವಿರೋಧ ಮಾಡೋದಿಲ್ಲ, ನಾವು ಮತಾಂತರವನ್ನು ವಿರೋಧ ಮಾಡ್ತೀವಿ, ಆ ಕಾರಣಕ್ಕಾಗಿ ಈ ದಾಳಿ ನಡೆದಿದೆ ಅನ್ನುವಂಥ ಮಾತನ್ನು ಮಹೇಂದ್ರ ಕುಮಾರ್ ಅವರು ಈ RSSನ ಸ್ಕ್ರಿಪ್ಟ್ ಏನಿದೆ ಅದನ್ನು ಇವರಿಗೆ ಮಾಧ್ಯಮದವರಿಗೆ ವಿವರಣೆಯನ್ನು ಕೊಡ್ತಾರೆ. ನಾವೆಲ್ಲ ಇದ್ವಿ, ನಮಗೆಲ್ಲ ವಿವರಣೆಯನ್ನು ಕೊಡ್ತಾರೆ ಅವರು. ಆದರೆ ಎಂ ಬಿ ಪುರಾಣಿಕ್ ಅವರು ಇನ್ನೂ ಉಗ್ರವಾಗಿ ಹೇಳ್ತಾರೆ ಏನು ಅಂತಂದರೆ, ನಾವು ಈ ದಾಳಿಯನ್ನು ಇಲ್ಲಿಗೆ ನಿಲ್ಲಿಸುವುದಿಲ್ಲ, ಈ ದಾಳಿ ಕ್ರಿಶ್ಚಿಯನ್ನರ ಮತಾಂತರದ ವಿರುದ್ಧದ ದಾಳಿ, ನಾವು ಈ ಚರ್ಚ್ಗಳಲ್ಲಿ ಮತಾಂತರ ನಡೀತಾ ಇದೆ, ಆದ್ದರಿಂದ ನಾವು ದಾಳಿಯನ್ನು ನಡೆಸಿದ್ದೀವಿ, ನಾವು ಮುಂದೆಯೂ ದಾಳಿ ಮಾಡ್ತೀವಿ ಅನ್ನುವಂಥ ಮಾತನ್ನು ಎಂ ಬಿ ಪುರಾಣಿಕ್ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಆದರೆ ಪೊಲೀಸರು ಬಂಧನವನ್ನು ಮಾಡುವ ಸಂದರ್ಭದಲ್ಲಿ ಒಂದು ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತಹ ಒಕ್ಕಲಿಗ ಮತ್ತು ಬಂಟ ಸಮುದಾಯಕ್ಕೆ ಸೇರಿದಂತಹ ಮಹೇಂದ್ರ ಕುಮಾರ್ ಅವರನ್ನು ಬಂಧನವನ್ನು ಮಾಡ್ತಾರೆ. ಬಂಧನ ಮಾಡಿ ತಿಂಗಳುಗಟ್ಟಲೆ ಜೈಲಲ್ಲಿ ಇರ್ತಾರೆ. ಆದರೆ ಅವರ ಪಕ್ಕದಲ್ಲಿ ಇದ್ದುಕೊಂಡು ಮಹೇಂದ್ರ ಕುಮಾರ್ಗಿಂತಲೂ ಅತ್ಯುಗ್ರವಾಗಿ ಭಾಷಣ ಮಾಡಿದಂತಹ ಎಂ ಬಿ ಪುರಾಣಿಕ್ ಅವರನ್ನು ಬಂಧಿಸುವುದಿಲ್ಲ. ಯಾಕಂದರೆ ಎಂ ಬಿ ಪುರಾಣಿಕ್ ಅವರು ಜಾತಿಯಲ್ಲಿ ಬ್ರಾಹ್ಮಣರಾಗಿರ್ತಾರೆ. ಇಲ್ಲಿವರೆಗೆ ಪ್ರಭಾಕರ್ ಭಟ್ರನ್ನು ಯಾವತ್ತಾದರೂ ಬಂಧಿಸಿದಾರಾ? ಯಾವತ್ತೂ ಬಂಧಿಸಿಲ್ಲ. ಎಂ ಬಿ ಪುರಾಣಿಕನ್ನು ಬಂಧಿಸಿಲ್ಲ. ಅದೇ ರೀತಿಯಲ್ಲಿ ಜಗದೀಶ್ ಕಾರಂತ್ ಅವರನ್ನು, ಹಿಂದೂ ಜಾಗರಣ ವೇದಿಕೆಯ ಪ್ರಮುಖರಾಗಿರುವಂಥ ಜಗದೀಶ್ ಕಾರಂತ್ ಅವರನ್ನು ಬಂಧಿಸಿದಾರಾ? ಇಲ್ಲಿವರೆಗೂ ಬಂಧಿಸಿಲ್ಲ. ಶ್ರೀರಾಮ್ ಸೇನೆ ದಾಳಿ ಮಾಡಿದ ಸಂದರ್ಭದಲ್ಲಿ ಶ್ರೀರಾಮ್ ಸೇನೆಯ ಕಾರ್ಯಕರ್ತರು ಪಬ್ ಮೇಲೆ ದಾಳಿ ಮಾಡಿದರೆ ಶ್ರೀರಾಮ್ ಸೇನೆಯ ಮುಖ್ಯಸ್ಥರಾಗಿದ್ದಂಥ ಪ್ರಮೋದ್ ಮುತಾಲಿಕ್ ಅವರನ್ನು ಬಂಧನ ಮಾಡ್ತಾರೆ. ಶ್ರೀರಾಮ್ ಸೇನೆಯ ಮುಖ್ಯಸ್ಥರಾಗಿದ್ದಂಥ ಪ್ರಸಾದ್ ಅತ್ತವರನ್ನು ಬಂಧನ ಮಾಡ್ತಾರೆ. ಆದರೆ ಹಿಂದೂ ಜಾಗರಣ ವೇದಿಕೆ ರೆಸಾರ್ಟ್ ಮೇಲೆ ದಾಳಿ ಮಾಡಿದರೆ ಅಥವಾ ಹೋಮ್ ಸ್ಟೇ ಮೇಲೆ ದಾಳಿ ಮಾಡಿದರೆ ಆಗ ಹಿಂದೂ ಜಾಗರಣ ವೇದಿಕೆಯ ಮುಖ್ಯಸ್ಥರಾಗಿರುವಂಥ ಜಗದೀಶ್ ಕಾರಂತ್ ಅವರನ್ನು ಯಾಕೆ ಪೊಲೀಸರು ಬಂಧನ ಮಾಡೋದಿಲ್ಲ ಅನ್ನುವಂಥದ್ದು ಕೂಡ ಹಿಂದುತ್ವದ ಕಾರ್ಯಕರ್ತರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇದರ ಮುಂದುವರಿದ ಭಾಗವಾಗಿಯೇ ಇವತ್ತು ಎಂ ಬಿ ಪುರಾಣಿಕ್ ಅವರ ಇವತ್ತಿನ ಇಫ್ತಾರ್ನಲ್ಲಿ ಭಾಗವಹಿಸುವಿಕೆ ಏನಿದೆ ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಎಂ ಬಿ ಪುರಾಣಿಕ್ ಅವರು ಪ್ರಖರ ಹಿಂದುತ್ವವಾದಿ ಆಗಿದ್ದರೂ ಕೂಡ ಅವರ ಶಿಕ್ಷಣದ ಉದ್ಯಮ ಏನಿದೆ, ಶಾರದಾ ವಿದ್ಯಾಲಯ ಸಮೂಹ ಸಂಸ್ಥೆಗಳೇನಿದೆ, ಆ ಸಮೂಹ ಸಂಸ್ಥೆಗಳ ಭಾಗವಾಗಿ ಅವರು ಎಲ್ಲ ಮುಸ್ಲಿಂ ಉದ್ಯಮಿಗಳ ಜೊತೆಗೆ ಅತ್ಯಂತ ನಿಕಟವಾದ ಸಂಪರ್ಕವನ್ನು ಹೊಂದಿದ್ದಾರೆ. ಇವತ್ತು ಮೋಹನಾಲು ಅವರು ಇಫ್ತಾರ್ ಕೂಟ ಮಾಡಿದ್ದು ಅದೊಂದು ರೀತಿಯಲ್ಲಿ ಚರ್ಚೆ ಆಯಿತು. ಈಗ ಎಂ ಬಿ ಪುರಾಣಿಕ್ ಅವರು ಇಫ್ತಾರ್ ಕೂಟದಲ್ಲಿ ಭಾಗಿಯಾಗಿದ್ದು ತಪ್ಪು ಅಂತಲ್ಲ, ಆದರೆ ಅದೇ ರೀತಿಯಾದಂಥ ಇಫ್ತಾರ್ ಕೂಟದಲ್ಲಿ ಭಾಗವಹಿಸುವಿಕೆ ಅಥವಾ ಜಾತ್ರೆಗಳಲ್ಲಿ ಮುಸ್ಲಿಮರು ಅಂಗಡಿಗಳನ್ನು ಹಾಕುವಂಥ ಸಂದರ್ಭದಲ್ಲಿ ಅಥವಾ ಯಕ್ಷಗಾನ, ಕೋಲ, ನೇಮ, ಬ್ರಹ್ಮಕಲಶ ಇತ್ಯಾದಿಗಳ ಕಾರ್ಯಕ್ರಮದಲ್ಲಿ ಮುಸ್ಲಿಮರ ಭಾಗವಹಿಸುವಿಕೆಯನ್ನು ಎಂ ಬಿ ಪುರಾಣಿಕ್ ಅವರು ಯಾಕೆ ವಿರೋಧಿಸಿದರು? ಯಾಕೆ ಒಂದು ಸೌಹಾರ್ದ ವಾತಾವರಣವನ್ನು ಜಾತ್ರೆಗಳಲ್ಲಿ, ಕೋಲಗಳಲ್ಲಿ, ನೇಮಗಳಲ್ಲಿ ಹಿಂದೂ ಮುಸ್ಲಿಮರು ಒಟ್ಟು ಸೇರಿ ಕುಣಿದಾಡ್ತಾ ಇದ್ದಂಥ ಪರಿಸ್ಥಿತಿ ಕರಾವಳಿಯಲ್ಲಿ ಯಾಕೆ ನಾಶ ಆಯಿತು ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಅಂದರೆ ಎಂ ಬಿ ಪುರಾಣಿಕ್ ಅವರಿಗೆ ಬಡ ಅಥವಾ ಮಧ್ಯಮ ವರ್ಗದ ಹಿಂದೂಗಳು ಮತ್ತು ಮುಸ್ಲಿಮರು ಜೊತೆಯಾಗಿ ಬಾಳುವುದು ಇಷ್ಟ ಇಲ್ಲ. ಆದರೆ ಅವರು ಮಾತ್ರ ಉದ್ಯಮಿಗಳ ನೆಲೆಯಲ್ಲಿ, ಶಿಕ್ಷಣದ ಉದ್ಯಮಿಗಳ ನೆಲೆಯಲ್ಲಿ ಅವರು ಮಾತ್ರ ದೊಡ್ಡ ದೊಡ್ಡ ಉದ್ಯಮಿಗಳ ಜೊತೆಗೆ ಮುಸ್ಲಿಮರು ಮತ್ತು ಹಿಂದೂಗಳು ಒಟ್ಟಾಗಿ ಇರ್ಬೋದು ಅನ್ನುವಂಥದ್ದನ್ನು ಈ ಒಂದು ಮೆಸೇಜನ್ನು ಇವತ್ತು ಎಂ ಬಿ ಪುರಾಣಿಕ್ ಅವರು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಅಂದರೆ ಹಿಂದುಳಿದ ವರ್ಗದ ಯುವಕರು ಅರ್ಥ ಮಾಡ್ಕೊಳ್ಬೇಕು, ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯ ಹಿಂದುತ್ವದ ರಾಜಕಾರಣ ಮಾಡುವವರು ಅಥವಾ ಕೋಮುವಾದದ ರಾಜಕಾರಣ ಮಾಡುವವರು ಅವರು ತಮ್ಮ ಬೆಳೆಯನ್ನು ಬೇಯಿಸ್ಕೊಳ್ತಾನೆ ಇರ್ತಾರೆ. ಆದರೆ ಹಿಂದುಳಿದ ವರ್ಗಗಳ ಯುವಕರು ಮತ್ತು ಮುಸ್ಲಿಮರ ಮಧ್ಯೆ, ಕ್ರಿಶ್ಚಿಯನ್ನರ ಮಧ್ಯೆ ಒಂದು ಅಂತರವನ್ನು ಸೃಷ್ಟಿಸ್ತಾರೆ ಅನ್ನುವಂಥದ್ದು. ಇನ್ನೊಂದು ಕಡೆಯಲ್ಲಿ ನಾವು ಚರ್ಚೆ ಮಾಡಬೇಕಾಗಿರುವಂಥದ್ದು, ಇತ್ತೀಚೆಗೆ ಚಕ್ರವರ್ತಿ ಸೂಲಿಬೆಲೆ ಅವರು ಮಂಗಳೂರಿನಲ್ಲಿ ಹೆಚ್ಚು ಭಾಷಣಗಳನ್ನು ಮಾಡಲಿಕ್ಕೆ ಮಂಗಳೂರಿಗೆ ಬರ್ತಾ ಇದ್ದಾರೇನೋ, ಅದರ ಬಗ್ಗೆ ಅದು ಯಾಕೆ ಅನ್ನುವಂಥದ್ದು, ರಾಜಕೀಯ ಏನು ಅನ್ನುವಂಥದ್ದು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಈ ಬಾರಿ ಪ್ರಭಾಕರ್ ಭಟ್ರು ಮಾತನಾಡುವುದನ್ನು ನಿಲ್ಲಿಸಿದ್ದಾರೆ? ಯಾಕೆ ಎಂ ಬಿ ಪುರಾಣಿಕ್ ಭಾಷಣ ಮಾಡುವುದನ್ನು ನಿಲ್ಲಿಸಿದ್ದಾರೆ ಕರಾವಳಿಯಲ್ಲಿ? ಯಾಕೆ
ಜಗದೀಶ್ ಕಾರಂತ್ ಅವರು ಮಂಗಳೂರಲ್ಲಿ ಭಾಷಣ ಮಾಡೋದನ್ನು ನಿಲ್ಲಿಸಿದ್ದಾರೆ? ಯಾಕೆ ಇವತ್ತು ಪುನೀತ್ ಕೆರೆಹಳ್ಳಿ ಅಂತವರು ಅಥವಾ ಚಕ್ರವರ್ತಿ ಸೂಲಿಬೆಲೆ ಅಂತವರು ಮಂಗಳೂರಿಗೆ ಬಂದು ದ್ವೇಷದ ಭಾಷಣವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕರಾವಳಿಯ ಹಿಂದುಳಿದ ವರ್ಗದ ಯುವಕರು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಪ್ರಭಾಕರ್ ಭಟ್ರು ಇರ್ಬೋದು, ಜಗದೀಶ್ ಕಾರಂತ್ ಇರ್ಬೋದು, ಅಥವಾ ಎಂ ಬಿ ಪುರಾಣಿಕ್ ಇರ್ಬೋದು, ಇವರೆಲ್ಲರೂ ಕೂಡ ಅವರ ಶಾಲೆಯ ವ್ಯಾಪಾರ ಏನಿದೆ ಅಥವಾ ಶಿಕ್ಷಣದ ವ್ಯಾಪಾರ ಏನಿದೆ ಇದರ ವ್ಯವಸ್ಥೆಯನ್ನು ಹಿಂದುತ್ವದ ಒಂದು ಕೋಮುಗಲಭೆಗಳ ಅಥವಾ ಭಯವನ್ನು ಹುಟ್ಟಿಸಿ, ಹಿಂದುತ್ವದ ಭಯವನ್ನು ಹುಟ್ಟಿಸಿ ಇವತ್ತು ಕರಾವಳಿಯಲ್ಲಿ ಅವರು ಶಿಕ್ಷಣ ವ್ಯಾಪಾರದ ಸಾಮ್ರಾಜ್ಯವನ್ನು ಸ್ಥಾಪಿಸಿಕೊಂಡಿದ್ದಾರೆ. ಅವರು ಇವತ್ತು ಕರಾವಳಿಯ ಕೋಮುವಾದದ ಬಗ್ಗೆ ಮಾತನಾಡುವ ಸ್ಥಿತಿಯಲ್ಲಿ ಇಲ್ಲ ಅವರು. ಮತ್ತೊಂದು ಕಡೆಯಲ್ಲಿ ಅವರು ಈಗಾಗಲೇ ಕೋರ್ಟ್ಗಳಿಂದ ಚೀಮಾರಿ ಹಾಕಿಸಿಕೊಂಡು ಹಲವಾರು FIRಗಳನ್ನು ಹಾಕಿಸಿಕೊಂಡು ಆನಂತರ ಅದನ್ನು ಹೈಕೋರ್ಟ್ಗಳಲ್ಲಿ ಸ್ಟೇ ಮಾಡಿಸಿಕೊಂಡು ಷರತ್ತುಬದ್ಧ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಹಿಂದುಳಿದ ವರ್ಗದ ಯುವಕರಿಗೂ ಕೂಡ ಇವತ್ತು ಕರಾವಳಿಯಲ್ಲಿ ಅರ್ಥ ಆಗಿದೆ, ನಾವು ಇನ್ನು ಮುಂದೆ ಕೂಡ ಇದೇ ರೀತಿ ಕೋಮು ರಾಜಕಾರಣವನ್ನು ಮಾಡಿಕೊಂಡಿದ್ರೆ ನಮ್ಮ ಕುಟುಂಬ ಉದ್ಧಾರ ಆಗೋದಿಲ್ಲ ಅನ್ನುವಂಥದ್ದು ಅವರಿಗೆ ಅರ್ಥ ಆಗಿದೆ. ಇತ್ತೀಚೆಗೆ ಹಲವಾರು ಬಜರಂಗ ದಳದ ಕಾರ್ಯಕ್ರಮಗಳು ನಡೆದು ಆ ಕಾರ್ಯಕ್ರಮಗಳಲ್ಲಿ ಜನಸಂಖ್ಯೆ ಏನಿದೆ, ಅವರ ಸಂಖ್ಯೆ ಏನಿದೆ, ಹಿಂದುತ್ವದ ಕಾಲಾಳುಗಳ ಸಂಖ್ಯೆ ಏನಿದೆ ಅದು ಗಣನೀಯವಾಗಿ ಕಡಿಮೆ ಆಗಿದೆ. ಯಾರೂ ಕೂಡ ಹಿಂದೂ ಜಾಗರಣ ವೇದಿಕೆಗೆ ಅಥವಾ ಬಜರಂಗ ದಳಕ್ಕೆ ಹೋಗುವಂಥ ಪರಿಸ್ಥಿತಿಯಲ್ಲಿ ಇವತ್ತು ಹಿಂದುಳಿದ ವರ್ಗದ ಹುಡುಗರು ಇಲ್ಲ. ಅಂದರೆ ಅವರ ಮನೆಯ ಪರಿಸ್ಥಿತಿ ಇರ್ಬೋದು, ಆರ್ಥಿಕ ಪರಿಸ್ಥಿತಿ ಇರ್ಬೋದು, ಅವರ ಸಾಮಾಜಿಕ ಪರಿಸ್ಥಿತಿ ಇರ್ಬೋದು, ಇದು ಸಂಪೂರ್ಣವಾಗಿ ಹದಗೆಟ್ಟಿದೆ ಅನ್ನುವಂಥದ್ದು ಇದರಿಂದ ಸ್ಪಷ್ಟ ಆಗುತ್ತೆ. ಆ ಕಾರಣಕ್ಕಾಗಿ ಇವತ್ತು ಒಂದಷ್ಟು ಹಿಂದುಳಿದ ವರ್ಗದ ಯುವಕರನ್ನು ಬಜರಂಗ ದಳಕ್ಕೆ ಸೇರ್ಪಡೆಗೊಳಿಸಬೇಕು, ಹಿಂದುಳಿದ ವರ್ಗದ ಯುವಕರನ್ನು ಕಾಲಾಳುಗಳಾಗಿ ಹಿಂದೂ ಜಾಗರಣ ವೇದಿಕೆ ಸೇರ್ಪಡೆಗೊಳಿಸಬೇಕು ಅನ್ನುವಂಥದ್ರ ಭಾಗವಾಗಿ ಇವತ್ತು ಇದೇ ಚಕ್ರವರ್ತಿ ಸೂಲಿಬೆಲೆ ಅಂತವರು, ಪುನೀತ್ ಕೆರೆಹಳ್ಳಿ ಅಂತವರು ಇವತ್ತು ಉಗ್ರ ಭಾಷಣಕಾರರಾಗಿ ಮಂಗಳೂರಿಗೆ ದಾಳಿ ಇಡ್ತಾ ಇದ್ದಾರೆ ಅಥವಾ ಮಂಗಳೂರಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದಾರೆ ಅಂತೇಳಿ. ನಿನ್ನೆ ಹಿಂದೂ ಜನಜಾಗೃತಿ ಸಮಿತಿಯ ಒಂದು ಸಭೆಯಲ್ಲಿ ಚಕ್ರವರ್ತಿ ಸೂಲಿಬೆಲೆ ಮತ್ತು ಅದಮಾರು ಮಠದ ಸ್ವಾಮೀಜಿಗಳು ಒಟ್ಟಾಗಿ ಪಾಲ್ಗೊಂಡಿದ್ದರು. ಅದಮಾರು ಮಠದ ಸ್ವಾಮೀಜಿಗಳು ಕೂಡ ಈ ಚಕ್ರವರ್ತಿ ಸೂಲಿಬೆಲೆ ಅವರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥದ್ದೇನಿದೆ ಇದು ಒಂದು ದುರಂತ. ಅದಮಾರು ಮಠದ ಸ್ವಾಮೀಜಿಗೆ ಅರ್ಥ ಆಗಬೇಕಾಗಿದ್ದದ್ದು ಅವತ್ತು ಅದಮಾರು ಮಠ ಸಂಕಷ್ಟದಲ್ಲಿದ್ದ ಸಂದರ್ಭದಲ್ಲಿ ಅಥವಾ ಉಡುಪಿಯ ಮಠಗಳು ಸಂಕಷ್ಟದಲ್ಲಿದ್ದ ಸಂದರ್ಭದಲ್ಲಿ ಆ ಉಡುಪಿಯ ಮಠಕ್ಕೆ ಧನ ಸಹಾಯವನ್ನು ಮಾಡಿರುವಂಥದ್ದು, ಉಡುಪಿಯ ಮಠವನ್ನು ಬೆಳೆಸಿರುವಂಥದ್ದು ಆಗಿನ ಕಾಲದಲ್ಲಿ ಹಾಜಿ ಅಬ್ದುಲ್ಲಾ ಅವರು ಸ್ವಾತಂತ್ರ್ಯ ಬರುವಂಥ ಮೊದಲು. ಆ ಸಂದರ್ಭದಲ್ಲಿ ಉಡುಪಿಗೆ ಒಂದು ವೇಳೆ ಅವತ್ತು ಹಾಜಿ ಅಬ್ದುಲ್ಲಾ ಅವರು ಇರದೇ ಇರ್ತಿದ್ರೆ ಇವತ್ತು ಕೂಡ ಉಡುಪಿ ಸ್ಥಿತಿಲಾವಸ್ಥೆಯಲ್ಲಿರ್ತಿತ್ತು ಅಥವಾ ಉಡುಪಿಯ ಮಠ ಏನಿದೆ ಅವತ್ತೇ ಕುಸಿದು ಬೀಳ್ತಾ ಇತ್ತು ಅಥವಾ ಉಡುಪಿಯ ಮಠ ಅವತ್ತೇ ನಾಶವಾಗ್ತಾ ಇತ್ತು. ಆದರೆ ಹಾಜಿ ಅಬ್ದುಲ್ಲಾ ಅವರು ಅಲ್ಲಿಗೆ ಅಕ್ಕಿ, ಎಣ್ಣೆ, ಚಿನ್ನ ಸಮೇತ ದಾನವನ್ನು ಮಾಡಿದರು. ಅವತ್ತು ಇಡೀ ಕರಾವಳಿ ಬರಗಾಲವನ್ನು ಎದುರಿಸಿದ ಸಂದರ್ಭದಲ್ಲಿ ಇಡೀ ಕರಾವಳಿಗೆ ಹಾಜಿ ಅಬ್ದುಲ್ಲಾ ಅವರು ಶ್ರೀಲಂಕಾ ಮತ್ತು ಬೇರೆ ಬೇರೆ ದೇಶಗಳಿಂದ ಅಕ್ಕಿಯನ್ನು ತನ್ನ ಹಡಗಿನಲ್ಲಿ ತರಿಸಿ ಮಂಗಳೂರಿಗೆ ಅಕ್ಕಿಯನ್ನು ವಿತರಣೆಯನ್ನು ಮಾಡಿದರು. ಆ ಅಕ್ಕಿಯನ್ನು ವಿತರಣೆ ಮಾಡುವಂಥ ಸಂದರ್ಭದಲ್ಲಿ ಉಡುಪಿ ಮಠದ ಆಗ್ರಹ ಏನಿತ್ತು ಅಂತಂದರೆ ಅವರು ಆ ಬೇಡಿಕೆಯ ಪಟ್ಟಿಯೊಂದನ್ನು ಅವರು ಹಾಜಿ ಅಬ್ದುಲ್ಲಾ ಅವರಿಗೆ ಕೊಡ್ತಾರೆ. ಉಡುಪಿಯ ಮಠದವರು ಎಲ್ಲರೂ ನಮಗೆ ಅಕ್ಕಿ ಕೊಡಿ, ಭತ್ತ ಕೊಡಿ ಅಂತ ಹೇಳಿದರೆ ಉಡುಪಿ ಮಠದವರು ನಮ್ಮ ಶ್ರೀಕೃಷ್ಣನಿಗೆ ಒಂದು ಚಿನ್ನದ ರಥ ಕೊಡಿ ಅನ್ನುವಂಥ ಬೇಡಿಕೆಯನ್ನು ಹಾಜಿ ಅಬ್ದುಲ್ಲಾ ಅವರಿಗೆ ಕೊಡ್ತಾರೆ. ಉಡುಪಿ ಮಠದ ಬೇಡಿಕೆಯನ್ನು ಇಷ್ಟೆಲ್ಲ ಬರಗಾಲ ಇದ್ದರೂ ಕೂಡ ಎಲ್ರಿಗೂ ಅಕ್ಕಿಯನ್ನು ಒದಗಿಸಿದ ನಂತರವೂ ಕೂಡ ಹಾಜಿ ಅಬ್ದುಲ್ಲಾ ಅವರು ಉಡುಪಿಗೆ ಚಿನ್ನದ ರಥವನ್ನು ಮಾಡಲಿಕ್ಕೆ ಸಹಾಯವನ್ನು ಮಾಡ್ತಾರೆ, ಚಿನ್ನದ ಸಹಾಯವನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ಉಡುಪಿಯ ಮಠಾಧೀಶರು ಅರ್ಥ ಮಾಡ್ಕೊಳ್ಬೇಕು. ಅಂಥವರು ಇವತ್ತು ಸೂಲಿಬೆಲೆಯಂತಹ ಅಗ್ಗದ ಭಾಷಣಕಾರರು, ದ್ವೇಷದ ಭಾಷಣಕಾರರ ಜೊತೆಗೆ ಮಿಂಗಿಲಾಗುವುದನ್ನು, ಕೈ ಜೋಡಿಸುವುದನ್ನು ನಿಲ್ಲಿಸಬೇಕು ಅನ್ನುವಂಥದ್ದನ್ನು ಉಡುಪಿ ಮಠದ ಸ್ವಾಮೀಜಿಗಳು ಅರ್ಥ ಮಾಡ್ಕೊಳ್ಬೇಕು. ಕೇವಲ ಪೇಜಾವರ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಗಳು ಮಾತ್ರ ದ್ವೇಷ ಭಾಷಣಕಾರರು, ಅವರು ಮಾತ್ರ ಇವತ್ತು ಹಿಂದುತ್ವದ ಉಗ್ರ ಪ್ರತಿಪಾದಕರು. ಅಂದರೆ ಒಂದು ರೀತಿಯ ರಾಜಕಾರಣವನ್ನು ಮಾಡುವಂಥವರು. ಉಳಿದ ಎಲ್ಲ ಮಠಾಧೀಶರು ಒಳ್ಳೆಯವರು ಅನ್ನುವಂಥ ಭಾವನೆ ಇದೆ. ಆ ಕಾರಣಕ್ಕಾಗಿ ಉಳಿದ ಮಠಾಧೀಶರು ಮತ್ತೆ ಪೇಜಾವರ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಗಳ ದಾರಿಯನ್ನು ಹಿಡಿಬಾರ್ದು ಅನ್ನುವಂಥದ್ದನ್ನು ಅದಮಾರು ಮಠದ ಸ್ವಾಮೀಜಿಗಳಿಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅಂದರೆ ಇದೆಲ್ಲವನ್ನು ಹಿಂದುಳಿದ ವರ್ಗದ ಯುವಕರು, ಇವತ್ತು ಕರಾವಳಿಯ ಹಿಂದುಳಿದ ವರ್ಗದ ಯುವಕರು ಇವತ್ತು ಅರ್ಥ ಮಾಡ್ಕೊಳ್ಬೇಕು. ಈ ಮೂರೂ ಘಟನೆಗಳನ್ನು ಒಂದು ರಾಜಕೀಯ ವಿಮರ್ಶೆಗೆ ಹಿಂದುಳಿದ ವರ್ಗದ ಯುವಕರು ಒಳಪಡಿಸ್ಕೊಳ್ಬೇಕು. ಯಾಕೆ ಈ ರೀತಿ ಆಯಿತು ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ಒಂದು ಕಡೆಯಲ್ಲಿ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಗಳು ಬ್ರಾಹ್ಮಣ ಹುಡುಗಿಯರನ್ನು ಹಿಂದೂ ಧರ್ಮದ ಇತರ ಜಾತಿಗಳವರು ಮದುವೆ ಮಾಡ್ಕೊಳ್ಬಾರ್ದು ಅಂತ ಹೇಳ್ತಾರೆ. ಮತ್ತೊಂದು ಕಡೆಯಲ್ಲಿ ಎಂ ಬಿ ಪುರಾಣಿಕ್ ಅವರು ಇಲ್ಲಿವರೆಗೂ ಕೂಡ ಜಾತ್ರೆ, ನೇಮ, ಕೋಲ, ಬ್ರಹ್ಮಕಲಶಗಳಲ್ಲಿ ಮುಸ್ಲಿಮರ ಭಾಗವಹಿಸುವಿಕೆ ಇರಬಾರ್ದು, ಯಾವ ಕಾರಣಕ್ಕೂ ಕೂಡ UT ಖಾದರ್ ಅಥವಾ ಮೊಯ್ದೀನ್ ಬಾವ ಸೇರಿದಂತೆ ಯಾವುದೇ
ಮುಸ್ಲಿಂ ರಾಜಕಾರಣಿಗಳು ಕೋಲಕ್ಕೆ ಬಂದರೆ ಅವರಿಗೆ ಗೂಲ್ಯವನ್ನು ಕೊಡಬಾರ್ದು, ಅವರಿಗೆ ಗಂಧ ಪ್ರಸಾದವನ್ನು ಕೊಡಬಾರ್ದು, ಅವರನ್ನು ದೇವರ ಎದುರು ನಿಲ್ಲಿಸಬಾರ್ದು, ಯು ಟಿ ಖಾದರ್ ಅಂತವರನ್ನು ದೇವರ ಎದುರು ನಿಲ್ಲಿಸಬಾರ್ದು ಅನ್ನೋಂಥ ಮಾತನ್ನು ಹೇಳಿದ್ದಂತಹ ಕಲ್ಲಡ್ಕ ಪ್ರಭಾಕರ್ ಭಟ್ರು ಮತ್ತು ಎಂ ಬಿ ಪುರಾಣಿಕರು ಇಂಥವರು ಇವತ್ತು ಇಫ್ತಾರ್ ಕೂಟದಲ್ಲಿ ಭಾಗಿಯಾಗ್ತಾರೆ ಅಂತಂದರೆ ಅದರ ಹಿನ್ನೆಲೆ ಏನು ಅನ್ನುವಂಥದ್ದನ್ನು ಇವತ್ತು ಅರ್ಥ ಮಾಡ್ಕೊಳ್ಬೇಕು. ಮತ್ತೊಂದು ಕಡೆಯಲ್ಲಿ ಇವತ್ತು ಎಲ್ಲ ಭಾಷಣಕಾರರು, ಮಂಗಳೂರಿನ ಎಲ್ಲ ಭಾಷಣಕಾರರು, ಹಿಂದುತ್ವದ ಉಗ್ರ ಭಾಷಣಕಾರರು ತನ್ನ ಭಾಷಣವನ್ನು ನಿಲ್ಲಿಸಿದ್ದಾರೆ. ಆದರೆ ಸೂಲಿಬೆಲೆ ಅಂತವರು ಭಾಷಣವನ್ನು ಕರಾವಳಿಯಲ್ಲಿ ಪ್ರಾರಂಭಿಸಿದ್ದಾರೆ ಅಂದರೆ ಇದರ ರಾಜಕೀಯವನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.